ಮಂಜುಳಾದ್ ಇಂಟ್ರೂ ಆದ್ಮೇಲೆ ನಂಗೊಂದು ಭಯ ಆಯ್ತು. ಬರೀ ಸ್ಟೇಟಸ್ ಹಾಕಿ ಬರೀ ಎಲ್ಲಾರ್ಗು ಹಂಚಿದ್ರೆ ಸಾಲದು, ನಾವು ನೋಡ್ಬೇಕು, ಫಸ್ಟ್ ನಾವು ನೋಡಿ ಹಂಚ್ಬೇಕಂತ ಅಂದ್ ನಿಮ್ದೊಂದು ಎಪಿಸೋಡ್ ಬಂತು ಮೇಡಮ್, 21 ಎಪಿಸೋಡು. ಅದರಲ್ಲಿ 21 ಎಪಿಸೋಡಲ್ಲಿ ನೀವು ಹಕ್ಕು ಆಸ್ತಿ ಬಗ್ಗೆ ಮಾತಾಡಿದ್ರಿ. ಅವ್ರಿಗೂ ಒಂದು ಆಸ್ತಿ ಹಕ್ಕು, ನೀವು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ನಾವ್ಯಾಕೆ ಶುರು ಮಾಡಬಾರ್ದು ನಮ್ಮ ಮನೆಯಿಂದಲೇ? ನಮಸ್ಕಾರ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ ಮ್ಯಾಮ್, ನೀವು ಚೆನ್ನಾಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಈಗ ಏನ್ ಅನ್ಸ್ತಿದೆ ಇವತ್ತು? ತುಂಬಾ ಖುಷಿ ಆಗ್ತಿದೆ ಮೇಡಮ್, ನಿಮ್ಮನ್ನ ಭೇಟಿ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮೊದಲಿಗೆ ಥ್ಯಾಂಕ್ ಯು. ನನಗೂ ತುಂಬಾ ಖುಷಿ ಆಗ್ತಿದೆ ನಿಮ್ಮಿಬ್ರನ್ನ ಭೇಟಿಯಾಗಿ. ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಮ ಜೀವನದ ಕತೆ ಮತ್ತೆ ನನ್ಗೊಂದು ಸ್ಪೆಷಲ್ ಆಗಿ ಗೊತ್ತಿದೆ ನಿಮ್ದು, ಅದನ್ ಬಗ್ಗೆ ಹಂಚ್ಕೊಳ್ಲಿಕ್ಕೆ ನೀವು ಬಂದಿದ್ದೀರಾ. ನನ್ಗೂ ಬಹಳ ಖುಷಿ ಆಗ್ತಿದೆ. ಪರಿಚಯ ಮಾಡ್ಕೊಳ್ತೀರಾ ಇಬ್ರು? ನಿಮ್ ಜೀವನದ ಪ್ರಯಾಣ ಹೇಗಿತ್ತು, ಏನ್ ಮಾಡಿದ್ರಿ, ಎಲ್ಲಿಂದ ಅಂತ ಎಲ್ಲ? ನನ್ನ ಹೆಸರು ಜನಾರ್ದನ, ನಮ್ಮೂರು ಜವನಹಳ್ಳಿ. ನಮ್ಮ ತಂದೆ ತಾಯಿಗೆ ನಾವು 3 ಜನ ಮಕ್ಕಳು, ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ. ಸೊ ನಾನು ಮಧ್ಯದವನು. ಮೂಲತಃ ಕೃಷಿ ಕುಟುಂಬ. ನಾನು ಮಾಸ್ಟ್ರಲ್ಲಿ ಸೈಕಾಲಜಿ ಓದಿದ್ದೀನಿ. ಸೊ ನಾನು ಲಾಸ್ಟ್ ಒಂದು 12 ವರ್ಷಗಳಿಂದ NGO ಸೆಕ್ಟರ್ಸಲ್ಲಿ ಕೆಲಸ ಮಾಡಿದ್ದೀನಿ. ನೀವ್ ಹೇಳಿ ಮಂಜುಳಾ. ನನ್ನ ಹೆಸರು ಮಂಜುಳಾ GP ಅಂತೇಳಿ. ನಾನು ಅಕ್ಷರಶಿರಾ ತಾಲೂಕು ಗಂಜಲ್ಗುಂಟೆ ಮೇಡಮ್. ನಾವು ನಮ್ಮ ಅಪ್ಪನಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ತಮ್ಮ ಇದ್ದಾನೆ. ನಮ್ದು ಮೂಲತಃ ಕೃಷಿ ಕುಟುಂಬನೇ. ಸೈಕಾಲಜಿಲಿ ಡಿಗ್ರಿ ಮುಗಿಸ್ಕೊಂಡಿದ್ದೀನಿ, BA ಮಾಡ್ಕೊಂಡಿದ್ದೀನಿ. ನಾನು ಬಸ್ಗೆ ಬಂದಿದ್ದು 2015ರಲ್ಲಿ. ನಾನೊಂದು ಇವಾಗ 8 ವರ್ಷ ತುಂಬಿ 9 ವರ್ಷಕ್ಕೆ ಬೀಳುತ್ತೆ ಆಗಸ್ಟ್ಗೆ. ಅಂದರೆ ನಾನು FA ಆಗಿ ಸೇರ್ಕೊಂಡೆ. ಫಸ್ಟು FA ಆಗಿ 7 ವರ್ಷ ಕೆಲಸ, 7.5 ವರ್ಷ ಕೆಲಸ ಮಾಡಿ FA ಆಗಿ. ಇವಾಗ ಒಂದು ಹೊಸ ರೋಲ್ ಕೊಟ್ಟಿದೆ ಸಂಸ್ಥೆ, ಗ್ರೀನ್ ಅಸೋಸಿಯೇಟ್ ಅಂತ ಹೇಳಿ. ತುಂಬಾ ಖುಷಿ ಕೊಡ್ತಿದೆ ಮೇಡಮ್ ಒಟ್ಟಾರೆ ಕೆಲಸ. ಈಗ ಇಬ್ರು ಹೊರಗಡೆ ಕೆಲಸ ಮಾಡ್ತಾ ಇದ್ದೀರಾ, ಮನೇನ ನೋಡ್ಕೊಳ್ಳೋದು, ಒಂದು ಸಮತೋಲನೆಯಿಂದ ಕುಟುಂಬನ ನಡೆಸ್ಕೊಂಡು ಹೋಗೋದು ಹೇಗೆ ಮಾಡ್ತಾ ಇದ್ದೀರಾ? ಅದನ್ನ ಬಗ್ಗೆ ಸ್ವಲ್ಪ ಇಬ್ರು ಹಂಚ್ಕೊಳ್ತೀರಾ? ನನಗೆ ಆಕ್ಚುಲಿ 1 ವರ್ಷ 8 ತಿಂಗಳು ಮಗಳಿದ್ದು ನನ್ನ ಕೆಲ್ಸಕ್ಕೆ ಸ್ಟಾರ್ಟಿಂಗ್ ಸೇರ್ಕೊಂಡಾಗ. ತುಂಬ ಸ್ಟ್ರಗಲ್ ಇತ್ತು ಮ್ಯಾಮ್ ಸೇರ್ಕೊಂಡಾಗ. ಬಟ್ ಮನೇಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು. ಅಂದರೆ ಇದನ್ನ ನೀನೇ ಮಾಡಬೇಕು ಕೆಲಸನ, ಇದು ಸೊಸೆನೇ ಮಾಡಬೇಕು ಅಥವಾ ಇದನ್ನ ನನ್ನ ಹೆಂಡತಿನೇ ಮಾಡಬೇಕು ಅಂತ ಯಾವುದೋ ರಿಸ್ಟ್ರಿಕ್ಷನ್ ಇರಲಿಲ್ಲ. ತುಂಬ ಸಪೋರ್ಟಿವ್ ಆಗಿ ಯಾವಾಗಲೂ ನನ್ನ ಕೆಲ್ಸಕ್ಕಾಗಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಜೊತೆಗೆ ಮನೆ ಕೆಲಸದಲ್ಲಾಗಿರ್ಬೋದು, ಎಲ್ಲೇ ನಾವು ಆಚೆ ಹೋಗ್ಬೇಕಂದ್ರೆ ಎಲ್ಲವಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ತುಂಬ ಸಾಧ್ಯ ಆಗ್ತಿದೆ. ಇಲ್ಲಿವರೆಗೂ ಒಂದು ಲಾಂಗ್ ಜರ್ನಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮ್ಯಾಮ್. ನಿಮ್ಗೆ ಈ ತರ ನೀವು ಹಳ್ಳಿಗಳಲ್ಲಿ ನೋಡಿದ್ರೆ ಎಲ್ಲರೂ ಮನೆಯಲ್ಲಿ ಸಮತೋಲನವಾಗಿ ಕೆಲಸ ಮಾಡೋದು, ಎಲ್ಲ ಜನ ಮನೆಯಲ್ಲೂ ಮಾಡಲ್ಲ. ನಿಮ್ಗೆ ಹೇಗೆ ಅದು ಬಂತು, ನಾನ್ ಮಾಡ್ಬೇಕು, ಅದೇ ತರ ನಮ್ಮ ಮನೆಯಲ್ಲಿ ಹೀಗೆ ಇರ್ಬೇಕು ಅಂತ ನಿಮ್ಗೆ ಆ ಭಾವನೆ ಎಲ್ಲಿಂದ ಬಂತು? ಬಹಳ ಮುಖ್ಯವಾಗಿ ಮಂಜುಳಾದ್ ಇಂಟ್ರೂ ಆದ್ಮೇಲೆ ನಂಗೊಂದು ಭಯ ಆಯ್ತು. ಇವಾಗ ತಾನೇ ಮದ್ವೆ ಆಗಿ 1.5 ವರ್ಷ ಆಯ್ತು, ಪಾಪು ಆಯ್ತು. ಈ ಗಾಡಿ ತಗೊಂಡು ಹೆಲ್ಮೆಟ್ ಹಾಕೊಂಡು ಊರಲ್ಲಿ ಓಡಾಡಿದ್ರೆ ಏನ್ ಥಿಂಕಿಂಗ್ ಬರುತ್ತೆ? ಮದುವೆ ಆಗಿ ಆಲ್ರೆಡಿ ಕೆಲ್ಸಕ್ಕೆ ಕಳಿಸ್ತಿದ್ದಾನೆ, ಮತ್ತೆ ಹೊರಗಡೆ ಹೋದ್ರೆ ಹೆಂಗೆಲ್ಲ ಫೇಸ್ ಮಾಡ್ತಾರೆ ಅಂತ ತುಂಬ ಆಲೋಚನೆಗಳು ಬಂತು ಆ್ಯಕ್ಚುಲಿ. ಬಟ್ ಇವರು ಅದನ್ನೆಲ್ಲ ನಿಭಾಯಿಸಿದ್ರು ಮೇಡಮ್. ಸೇಮ್ ಟೈಮ್ ಹೊರಗಡೆನೂ ಕೆಲಸ ಮಾಡಿದ್ರು, ಮನೆಯಲ್ಲಿ ಕೂಡ ಚೆನ್ನಾಗಿ ನಿಭಾಯಿಸಿದ್ರು ಕೆಲಸಗಳು. ಅದ್ರ ಜೊತೆ ನಾನು ಸಪೋರ್ಟಿವ್ ಆಗಿ ನಿಂತೆ. ಆ್ಯಕ್ಚುಲಿ ಅವ್ರಿಗೆ ನನಗೆ ಅರ್ಥ ಆಗ್ತಾ ಇತ್ತು, ಎಷ್ಟೊಂದು ನಾನು ಮಾತ್ರ ಕೆಲಸ ಮಾಡ್ತಾಯಿದ್ದೀನಿ, ಮನೆಗೆ ಬಂದೇನು ನಾನು ಅಡುಗೆ ಮಾಡಲ್ಲ, ಬಟ್ ಅವ್ರು ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಅಂತ. ಅವಾಗ ನಂಗೆ ಅರ್ಥ ಆಗಿದ್ದು, ನಾನು ಜೊತೆ ಆಗಬೇಕು, ನಾನು ಸೇರ್ಕೋಬೇಕು ಅಂತ. ಚಿಕ್ಕ ಒಂದು ಕಾಯಿ ತುರಿಯೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಮಕ್ಕಳಿಗೆ ಆರೈಕೆ ಮಾಡೋ ವಿಷಯದಿಂದ ಹಿಡಿದು ಜೊತೆ ಆಗಬೇಕು ಅಂತ ಅನಿಸುತ್ತು. ನಿಮ್ಗೆ ಅವಾಗ ಅನ್ಸ್ಲಿಲ್ವಾ, ನಾನು ಈ ತರ ಮಾಡಕ್ ಶುರು ಮಾಡಿದ್ರೆ ಊರಲ್ಲಿ ನನ್ ಬಗ್ಗೆ ಏನ್ ಹೇಳ್ತಾರಪ್ಪ, ಮನೆಯಲ್ಲಿ ದೊಡ್ಡೋರು ನನ್ನ ಬೈತಾರ ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಎಸ್ ಮೇಡಮ್, ಇವಾಗಲೂ ನಾನು ಹೊರಗಡೆಯಿಂದ ನೀರೆಲ್ಲ ಒಳಗಡೆ ತಗೊಂಡೋಗೋದು, ಮತ್ತೆ ಕಸ ಎಲ್ಲ ಗುಡಿಸ್ಬೇಕಾದ್ರೆ ನಮ್ಮ ಸ್ನೇಹಿತರು, ಫ್ರೆಂಡ್ಸ್ ಎಲ್ಲ ನೋಡಿದವರು ಇದೆಲ್ಲ ಮಾಡ್ತಾನೆ ಇವನು ಅಂತ ಅನ್ಕೋತಾರೆ. ಸುಮಾರು ಜನ ಕೇಳಿದ್ದಾರೆ, ಇದೆಲ್ಲ ಮಾಡ್ಬೇಕಾ ನೀವು, ಹೆಣ್ಮಕ್ಳು ಇರೋದು ಏನಕ್ಕೆ ಅಂತ ಎಲ್ಲ. ಬಟ್ ಅದು ಅವ್ರಿಗಿರೋ ಓರಿಯೆಂಟೇಷನ್. ಅದು ನಾನು ಹೇಳ್ತೀನಿ ಅವ್ರಿಗೆ, ಎಲ್ಲರೂ ಜೊತೆಯಾಗಿ ಮಾಡಬೇಕು, ಈಕ್ವಲ್ ಆಗಿ ಮಾಡಬೇಕು, ಈಕ್ವಲ್ ಆಗಿ ಶೇರ್ ಮಾಡಬೇಕು. ಊಟ ಅವ್ರು ಮಾತ್ರ ಮಾಡಲ್ಲ, ಮಾಡಿಕೊಂಡು ನಮಗೂ ಸೇರಿ ಮಾಡ್ತಾರೆ. ಹಂಗಾಗಿ ಪ್ರಿಪೇರ್ ಮಾಡಬೇಕಾದ್ರೂ ಜೊತೆಯಾಗಿರ್ಬೇಕು ಅಂತ ಅವ್ರಿಗೆ ನಾನು ಸುಮಾರು ಸರಿ ಶೇರ್ ಮಾಡಿದ್ದೀನಿ. ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದ್ದೀರಾ. ನಿಮ್ ಸ್ನೇಹಿತರು ಅದನ್ನ ಕೇಳಿ ಬದಲಾಗ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ತಿದ್ಯಾ ನಿಮ್ನ ಕೇಳಿ? ಹೌದು ಮೇಡಮ್, ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಕೆಲವರು ಬದಲಾವಣೆ ಆಗಿಲ್ಲ. ಅಂದ್ರೆ ಅವ್ರಿಗೆ ಮೂಲತಃ ಅವ್ರಿಗೆ ಹೆಂಗೆ ಆಲೋಚನೆಗಳು ಬಂದಿತ್ತು ಹಿಂದ್ಲಿಂದ, ಅವ್ರ ಮನೆಯಲ್ಲಿ ಇದ್ರ ಬಗ್ಗೆ ಹೆಂಗ್ ಸೆನ್ಸಿಟೈಸ್ ಆಗಿದ್ರು ಅದೇ ತರನೇ ಕಂಟಿನ್ಯೂ ಆಗಿದ್ದಾರೆ ಕೆಲವರು. ಬಸ್ಸಲ್ಲೂ ನಾವು ಅದೇ ಕೆಲಸ ಮಾಡ್ತಾ ಇರೋದು. ಮಹಿಳೆಯರಿಗೆ ಅವರ ಹಕ್ಕುಗಳು ಸಿಗ್ಬೇಕು, ಅದೇ ತರ ಅವ್ರನ್ನ ಗೌರವವಾಗಿ ಮನೆಯಲ್ಲೂ ಸಮಾಜದಲ್ಲೂ ನೋಡ್ಬೇಕು ಅಂತ ನಮ್ಮ ಆಸೆ. ಇದೇ ತರ ನಮ್ಮ ಇತ್ತೀಚೆಗೆ ಒಂದು ರಿಟ್ರೀಟ್ ಅಲ್ಲಿ
ಒಂದು ಒಳ್ಳೆ ಕತೆ ಹಂಚ್ಕೊಂಡ್ರಿ ಮಂಜುಳಾ. ನೀವು ನಿಮ್ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಬಗ್ಗೆ ಅದನ್ನ ಸ್ವಲ್ಪ ಹಂಚ್ಕೊಳ್ತೀರಾ? ಆಕ್ಚುಲಿ ನಾವು 2025 ಒಂದು ಮನೆ ಕಟ್ಬೇಕಂತ ಪ್ಲಾನ್ ಮಾಡಿದ್ವಿ ಮ್ಯಾಮ್. ನಮ್ಗೆಲ್ಲೂ ಸೈಟ್ ಸಿಗ್ತಿರ್ಲಿಲ್ಲ. ಬೇರೆ ಬೇರೆ ಕಡೆ ಎಲ್ಲ ಹುಡುಕಾಡಿದ್ಮೇಲೆ ನಮಗೆ ಎಲ್ಲೂ ಅಷ್ಟು ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವೇನ್ ಮಾಡಿದ್ವಿ, ನಮ್ಮ ಅಕ್ಕಪಕ್ಕನೇ ಊರಲ್ಲೇ ಕಟ್ಬೇಕಂತ ಯೋಚನೆ ಮಾಡ್ತಿದ್ವಿ. ಅಷ್ಟರಲ್ಲಿ ನಾವೊಂದು ಜಾಗ ಸಿಕ್ತು ನಮ್ಗೆ. ಆ ಜಾಗದಲ್ಲಿ ನಾವು ಮನೆ ಕಟ್ಬೇಕು ಕೊಡ್ತೀವಿ ಅಂತಂದ್ರು ಅದೇ ಜಾಗದಲ್ಲಿ ಮನೆ ಕಟ್ಬೇಕಂತ ಪ್ಲಾನ್ ಮಾಡಿದ್ವಿ. ಅಲ್ಲಿ ನಾವು ಯಾಕೆ ಅಲ್ಲೇ ಕಟ್ಬೇಕಂದ್ರೆ ನಮ್ಗೆ ಕೃಷಿ ಮಾಡ್ಬೇಕು, ವಾಪಸ್ ಊರಿಗೆ ಬರ್ಬೇಕು, ಕೃಷಿ ಮಾಡ್ಬೇಕು, ಕೃಷಿ ಲಾಸ್ಟಿಗೆ ಈ ಕೆಲಸ ಬಿಟ್ಟು ಹೋದ್ರೆ ಕೃಷಿನೇ ಮಾಡ್ಬೇಕಂತ ಆಲೋಚನೆ ಇತ್ತು. ಹಂಗಾಗಿ ಆ ಊರಲ್ಲೇ ತಗೊಂಡು ಒಂದು ಮನೆ ಕಟ್ಲಿಕ್ಕೆ ಪ್ಲಾನ್ ಮಾಡಿದ್ವಿ. ನಾನು ಒಂದಷ್ಟು ಬಸ್ಸಲ್ಲಿ ಕೆಲಸ ಮಾಡಿದ್ನ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ನಂದು ಒಂದು 75% ನಾನು ಇನ್ವೆಸ್ಟ್ ಮಾಡಿದೆ, ಇನ್ನೊಂದು 25% ನಮ್ಮ ಹಸ್ಬೆಂಡ್ ಇನ್ವೆಸ್ಟ್ ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಅಂದ್ರೆ ಯಾರ ಹೆಸರಿಗೆ ಮಾಡೋದು ಅಗ್ರಿಮೆಂಟ್ ಕೂಡ ಆಗಿತ್ತು ನಮ್ಮ ಹಸ್ಬೆಂಡ್ ಹೆಸರಿಗೆ. ಅಗ್ರಿಮೆಂಟ್ ಆದ್ಮೇಲೆ ನಿಮ್ದೊಂದು ಎಪಿಸೋಡ್ ಬಂತು ಮೇಡಮ್, 21ನೇ ಎಪಿಸೋಡು. ಅದರಲ್ಲಿ 21ನೇ ಎಪಿಸೋಡಲ್ಲಿ ನೀವು ಹಕ್ಕು ಆಸ್ತಿ ಬಗ್ಗೆ ಮಾತಾಡಿದ್ರಿ. ಅವಾಗ ನಾನೇ ನೋಡಿರ್ಲಿಲ್ಲ ಅದನ್ನ ಆಕ್ಚುಲಿ ವಿಡಿಯೋ. ಇನ್ನು ನಮ್ಮ ಮನೆಯವ್ರು ಆಫೀಸಲ್ಲೇ ನೋಡ್ಕೊಂಡು ಬಂದಾದ್ಮೇಲೆ ನನ್ಗೆ ಹೇಳಿದ್ರು, ನಿಮ್ಮ ಮೇಡಮ್ದೊಂದು ಇವತ್ತು ಎಪಿಸೋಡ್ ಬಂದಿದೆ ನೋಡ್ದ ಅಂತ ಕೇಳಿದ್ರು. ಅವಾಗ ಇನ್ನೂ ನಾನು ನೋಡಿಲ್ಲ ಅಂತ ಅಂದೆ. ಹಂಗೂ ಅವ್ರು ಹೇಳಿದ್ರು, ಬರೀ ಸ್ಟೇಟಸ್ ಹಾಕಿ ಬರೀ ಎಲ್ಲಾರ್ಗು ಹಂಚಿದ್ರೆ ಸಾಲದು, ನಾವು ನೋಡ್ಬೇಕು, ಫಸ್ಟ್ ನಾವು ನೋಡಿ ಹಂಚ್ಬೇಕಂತ ಅಂದ್ರು. ಹಂಗಾಗಿ ಅವಾಗ ಏನಿದೆ ಅಂತ ನೋಡಿದಾಗ ನಾನೊಂದು ಡಿಸೈಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ಮೇಲೆ ಫಸ್ಟ್ ನೀನು ನೋಡಿದ್ದಾದ್ಮೇಲೆ ನಾನು ಹೇಳ್ತೀನಿ ನಾನು ಪ್ಲಾನ್ ಮಾಡಿದ್ದೀನಿ ಅಂತ ಅಂದ್ರು. ನಾನೆಲ್ಲ ನೋಡಿದಾದ್ಮೇಲೆ ಆಸ್ತಿ ಹಕ್ಕಿನ ಬಗ್ಗೆ ಹಂಚ್ಕೊಂಡಿದ್ದಾರೆ, ಹೆಣ್ಮಕ್ಳಿಗೆ ಯಾಕೆ ಆಸ್ತಿ ಹಕ್ಕನ್ನ ಅವ್ರಿಗೆ ಅಧಿಕಾರ ಕೊಡ್ಬೇಕಂತ ಹೇಳಿದ್ದಾರೆ ಅಂತ ಅಂದೆ. ಹಾಗಾದ್ರೆ ನಾವು ಇವಾಗ ಸೈಟು ಅಗ್ರಿಮೆಂಟ್ ಆಗಿದೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಇನ್ನೊಂದು ವಾರಕ್ಕೆ, ನಾನು ನಿನ್ನ ಹೆಸರಿಗೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಕೇಳಿದೆ ವಾಪಸ್ಸು, ನನಗೆಲ್ಲ ಓಡಾಡ್ಲಿಕ್ಕೆ ಆಗಲ್ಲ, ನಾನು ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ, ಮತ್ತೆ ಅಲ್ಲಿ ಇಲ್ಲಿ ಕರೀತಾರೆ, ಜೊತೆಗೆ ಅದನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ನನಗೆ ಅಂತ ಒಂದ್ಸಲ ಹೇಳ್ದೆ. ಬಟ್ ಅವ್ರು ಹೇಳಿದ್ರು ವಾಪಸ್, ಇಲ್ಲ ಅಷ್ಟೆಲ್ಲ ಅಂದ್ರೆ ನಮ್ಮ ಮನೆಯಿಂದಲೇ ಶುರುವಾಗಬೇಕು, ನಿಮ್ಮ ಸಂಸ್ಥೆಲಿ ಅಷ್ಟು ದೊಡ್ಡ ಕೆಲಸ ಮಾಡ್ತಿದ್ದಾರೆ, ಬಟ್ ಇದು ಸಣ್ಣ ಹೆಜ್ಜೆ ನಮ್ಮದು, ಅವರು ಶ್ರಮಕ್ಕೆ ನಾವು ಒಂದು ಸಣ್ಣ ಹೆಜ್ಜೆ ಇಟ್ಟಂಗೆ ಆಗುತ್ತೆ ಅಂತ ಹೇಳಿ ನಿನ್ನ ಹೆಸರಿಗೆ ಮಾಡಿಸ್ತೀವಿ ಅಂತ ಹೇಳಿ ನಮ್ದು ಎಪಿಸೋಡ್ ಆದ್ಮೇಲೆ ಒಂದು 5 ದಿನಕ್ಕೆ ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಆಯ್ತು ಮ್ಯಾಮ್. ತುಂಬ ಖುಷಿ ಆಯಿತು ಆ ಮೂಮೆಂಟ್ ಮ್ಯಾಮ್. ನನ್ಗೆ ಅದಕ್ಕಿಂತ ಬಹಳ ಖುಷಿ ಜನಾರ್ದನ್ ಅವರೇ, ನಿಮ್ ತರ ಮನೆಗೂ ಒಬ್ಬ ಮಗ ಇದ್ರೆ ಸಾಕು. ಏನಕ್ಕಂದ್ರೆ ನಾವೀಗ ಮಹಿಳೆಯರ ಸಬಲೀಕರಣಕ್ಕೆ ಹೊರಟಿದೀವಿ, ಆದ್ರೆ ಅದರಲ್ಲಿ ಗಂಡಸರು ನಿಮ್ ತರ ಇರೋರು ಸಪೋರ್ಟ್ ಮಾಡಿದ್ರೆ ಅದು ಇನ್ನೂ ಬೇಗ ಆಗತ್ತೆ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಆಗ್ತಿದೆ ನನ್ಗೆ ಕೇಳಲಿಕ್ಕೆ ದಟ್ ನೀವ್ ಈ ತರ ಒಂದು ಹೆಜ್ಜೆ ತಗೊಂಡ್ರಿ. ಮತ್ತೆ ನಮ್ಮ ಯೂಟ್ಯೂಬ್ ಎಪಿಸೋಡ್ ಇಂದ, ಬಸ್ ಮಹಿಳೆಯರ ಮಹಾಸಭೆ ಚಾನೆಲ್ ಇಂದ ಈ ತರದ್ದು ಘಟನೆ ಆಗಿದ್ದು, ಅದು ಇಷ್ಟು ಬೇಗ ಆಗಿದ್ದು ನಿಜವಾಗಿ ಒಂದು ಆಶೀರ್ವಾದ ಅಂತ ಹೇಳ್ಕೋಬೇಕು. ನಿಮ್ಗೆ ಹೇಗೆ ಅದು ಅಷ್ಟು ಬೇಗ ಒಂದು ಎಪಿಸೋಡ್ ನೋಡಿ ಅಷ್ಟು ಬೇಗ ನಿಮ್ ಮೈಂಡ್ ಚೇಂಜ್ ಆಗ್ಲಿಕ್ಕೆ, ನಿಮ್ ಮನಸ್ಥಿತಿ ಚೇಂಜ್ ಆಗ್ಲಿಕ್ಕೆ ಅದ್ ಏನ್ ಕಾರಣ? ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್ ಆಕ್ಚುಲಿ ಅದು ಜಾಗ ತಗೋಬೇಕಾಗಿದ್ದು ಅಷ್ಟು ತುಂಬ ಇನ್ವೆಸ್ಟ್ಮೆಂಟ್ ಇವರೇ ಆಗ್ತಿದ್ದಾರೆ. ಯಾಕೆ ಇವ್ರ ಹೆಸರಿಗೆ ಅದು ರಿಜಿಸ್ಟರ್ ಮಾಡಬಾರ್ದು? ಬರೀ ಹಣ ಒಂದೇ ಅಲ್ಲ, ಅವ್ರಿಗೂ ಒಂದು ಆಸ್ತಿ ಹಕ್ಕು. ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಅದು ನಮ್ಗೆ ತುಂಬ ಇಷ್ಟ ಆಯಿತು. ನಾವ್ಯಾಕೆ ಶುರು ಮಾಡಬಾರ್ದು ನಮ್ಮ ಮನೆಯಿಂದಲೇ? ಅದು ನೋಡಿದ ತಕ್ಷಣ ಹಂಗೆ ಅನಿಸ್ತು ಮೇಡಮ್, ನಿನ್ನ ಹೆಸರಿಗೆ ಅದು ಮಾಡಿಸ್ಬೇಕು ಅಂತ. ಮಾಡಿಸಿದ್ದಾಯ್ತು. ತುಂಬಾ ಖುಷಿ ಆಗ್ತಿದೆ. ಇದನ್ನ ನೀವು ನಿಮ್ಮ ಸ್ನೇಹಿತರ ಹತ್ರ ಇಲ್ಲ ಮನೆ ಹತ್ರ ಬೇರೆಯವ್ರ ಹತ್ರ ಹಂಚ್ಕೊಂಡಿದ್ದೀರಾ, ಹಿರಿಯರ ಹತ್ರ ಹಂಚ್ಕೊಂಡಿದ್ದೀರಾ? ಅವರ ಹೇಗೆ ಇತ್ತು, ಅವ್ರದ್ದು ರಿಯಾಕ್ಷನ್ ಹೇಗೆ ಇತ್ತು? ಎಸ್ ಮೇಡಮ್, ನಮ್ಮ ಕೊಲೀಗ್ಸ್ ಜೊತೆ ಎಲ್ಲ ಶೇರ್ ಮಾಡಿದ್ದೆ, ಅವರೆಲ್ಲ ಭಾಳ ಖುಷಿ ಪಟ್ಟರು. ಗ್ರೇಟ್ ನೀವು ಅಂತೆಲ್ಲ ಹೇಳಿದ್ರು. ನನಗೂ ಸಂತೃಪ್ತಿ ಆಯಿತು ಮೇಡಮ್, ಅದು ತುಂಬ ಖುಷಿ ಕೊಟ್ಟಿದ್ದು ಘಟನೆ ಅದು ಆ್ಯಕ್ಚುಲಿ. ನಿಮ್ಮ ಮನೆಯಲ್ಲಿ ನೀವು ಹಂಚ್ಕೊಂಡ್ರ ತಾಯಿ ತಂದೆ ಹತ್ರ? ನಮ್ಮ ಅಪ್ಪಾಜಿಯವ್ರ ಹತ್ರ, ನಮ್ಮ ಅಮ್ಮನ ಹತ್ರ, ನಮ್ಮ ಅಕ್ಕ, ನಮ್ಮ ರಿಲೇಟಿವ್ಸ್ ಹತ್ರ ಎಲ್ಲರ ಹತ್ರನೂ ಹೇಳ್ಕೊಂಡೆ. ಅವರೆಲ್ಲ ತುಂಬಾ ಖುಷಿ ಪಟ್ರು. ಅಂದ್ರೆ ಗಂಡ ಅಂದ್ರೆ ಎಲ್ಲಾರ್ಗು ಅಂದ್ರೆ ಈಕ್ವಲ್ ಆಗಿ ನೋಡ್ತಾರೆ, ನೀನು ಸೇಮ್ ಅಂತ ಹೇಳಿ ತುಂಬಾ ಒಳ್ಳೆ ಅಳಿಯ ಸಿಕ್ಕಿದ್ರು ಅಂತ ಹೇಳಿದ್ರು ನಮ್ಮ ತಂದೆ. ಮಕ್ಕಳಿಗೆ ಹೇಳಿದ್ರ? ಮಕ್ಕಳು ಗೊತ್ತಿದ್ಯಾ? ಆಕ್ಚುಲಿ ನನ್ನ ಮಗಳು ಹೇಳಿದ್ಲು, ನನ್ನ ಹೆಸರಿಗೆ ಮಾಡಿಸ್ಬೇಕಿತ್ತು, ನಿನಗೆ ಏಜ್ ಆಗ್ಬೇಕು ಆಮೇಲೆ ಮಾಡಿಸ್ತೀವಿ ನಿನ್ನ ಹೆಸರಿಗೆ. ನನ್ನ ಅಮ್ಮನ ಹೆಸರಿಗೆ ಯಾಕೆ ಮಾಡಿಸಿದ್ದು ಅಂತ ಕೇಳಿದ್ಲು ಅಪ್ಪನ ಹತ್ರ. ಹೌದಾ? ನಿನಗೆ ಏಜ್ ಆದ್ಮೇಲೆ ನನ್ನ ಹೆಸರಲ್ಲಿದ್ರೆ ನಿನ್ನ ಹೆಸರಿಗೆ ಅದು ವಾಪಸ್ ಕೊಡ್ತೇನೆ ಅಂತ ಹೇಳಿದೀನಿ. ಇದೇ ತರ ನಿಮ್ ತರ ಗಂಡ ಮತ್ತೆ ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಮನೆಯಲ್ಲಿ ಹೇಗೆ ಈ ತರ ಸಮತೋಲನೆಯಿಂದ ನಿಭಾಯಿಸಬಹುದು, ಅದೇ ತರ ಈ ಹಕ್ಕು ಬಗ್ಗೆ ನಿಮ್ಮ ವಿಚಾರಗಳ ಬಗ್ಗೆ ಅದನ್ನ ಸ್ವಲ್ಪ ಹಂಚ್ಕೊಳ್ತೀರಾ? ಏನ್ ಮೆಸೇಜ್ ಇದೆ ನಿಮ್ಗೆ ಆಡಿಯನ್ಸ್ಗೆ ಅದನ್ನ ಬಗ್ಗೆ? ಒಂದು ಫ್ಯಾಮಿಲಿ, ಒಂದು ಕುಟುಂಬನ ಕಟ್ಟಕ್ಕೆ ಎಲ್ಲರದು ಶೇರಿಂಗ್ ಇರಬೇಕು. ಆಕ್ಚುಲಿ ಪಿತೃ ಪ್ರಧಾನ ದೇಶ ಆಗೋಗಿದೆ ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಅಂದರೆ ಎಲ್ಲನೂ ಆಸ್ತಿ ಹಕ್ಕು,
ಈ ಡಿಸಿಷನ್ಸ್ ತಗೊಳ್ಳೋದು ಎಲ್ಲನೂ ಕುಟುಂಬದಲ್ಲಿ ಪುರುಷರೇ ಆಗಿರ್ತಾರೆ. ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಳದ್ದು ಬಹಳ ದೊಡ್ಡ ರೋಲ್ ಇರುತ್ತೆ. ಅವರು ಹೊರಗಡೆಯಿಂದ ಕೆಲಸ ಮಾಡಿ ಬಂದರೂ ಮನೆಗಳಲ್ಲಿ ಅವರ ಕೆಲಸನ ರೆಕಗ್ನೈಸ್ ಮಾಡಲ್ಲ. ಮನೆ ಕೆಲಸನ ಒಂದು ಕೆಲಸ ಅಂತ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅಂಥ ಪರಿಸ್ಥಿತಿಲಿ ನಾವೆಲ್ಲ ಇದ್ದೀವಿ. ನಿಜವಾಗ್ಲೂ ಮನೆ ಕೆಲಸ ಸಾಮಾನ್ಯದ ಕೆಲಸ ಅಲ್ಲ, ಭಾಳ ದೊಡ್ಡ ಕೆಲಸ ಆ್ಯಕ್ಚುಲಿ. ನಮ್ಮ ಮನೆಯವರು ಹೆಣ್ಮಕ್ಳು ಎಲ್ಲರನ್ನೂ ಒಂದು ಕಡೆ ಕೂರಿಸಿ ನಾನು ಚೆನ್ನಾಗಿ ಅಡುಗೆ ಮಾಡೋದು ಕಲಿತು ಅವ್ರಿಗೆಲ್ಲ ಬಡಿಸ್ಬೇಕು ಅಂತ ಆ ಥರದ್ದೆಲ್ಲ ಕನಸಿದೆ. ಬಟ್ ನಾನು ಕಂಪ್ಲೀಟ್ ಕುಕ್ಕಿಂಗ್ ಮಾಡೋದು ಬರಲ್ಲ ಅಂದರೂ ನಾನು ಸಪೋರ್ಟ್ ಮಾಡ್ತೀನಿ. ಕುಕ್ಕಿಂಗ್ ಮಾಡಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ನಾನು ಮಾಡಿಕೊಡ್ತೀನಿ. ಹಂಗಾಗಿ ಬರೀ ಸಮಾನತೆಯ ದೃಷ್ಟಿಯಿಂದಲೂ ನೋಡಬಾರ್ದು. ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಹಕ್ಕುಗಳಿದೆ, ಅದನ್ನು ನಾವು ಕೊಡಬೇಕು. ಅವಾಗ ಮಾತ್ರ ಒಂದು ಈಕ್ವಾಲಿಟಿ ಬರೋಕ್ಕೆ ಸಾಧ್ಯ. ಥ್ಯಾಂಕ್ ಯು. ನೀವೇನು ಹೇಳ್ತೀರಾ ಮೇಡಮ್? ಆಕ್ಚುಲಿ ಹೆಣ್ಣು ಅಂದ್ರೆ ಬರೀ ಮನೆಗೆ ಸೀಮಿತ ಅನ್ನೋದು ಅಂದ್ರೆ ಆಗಿದೆ ಮ್ಯಾಮ್ ದೊಡ್ಡವ್ರಿಗೆಲ್ಲ. ಅಂದ್ರೆ ಹೆಣ್ಮಕ್ಳಿಗೆ ಒಂದು ಸ್ವತಂತ್ರ ಕೊಟ್ರೆ ಅವಳು ಎಲ್ಲಿ ಹೋಗ್ತಾಳೋ ಎಲ್ಲಿ ಬರ್ತಾಳೋ, ಅವಳು ಏನಾದ್ರು ಬೇರೆ ಏನಾದ್ರು ಮಾಡ್ಬೋದು ಅನ್ನೋ ಮನ್ಸಲ್ಲಿ ಇರುತ್ತೆ ಮ್ಯಾಮ್ ಮನೆಗಳಲ್ಲಿ. ಆದ್ರೆ ಹೆಣ್ಣಿಗೆ ಯಾವುದೇ ಸ್ವಾತಂತ್ರ್ಯನ ಕೊಡ್ಬೇಕು. ಅಂದ್ರೆ ಅವಳಿಗೆ ಓಡಾಡ್ಲಿಕ್ಕಾಗ್ಲಿ, ಮನೇಲಿ ನಿರ್ಧಾರಗಳನ್ನ ತಗೊಳ್ಳಿಕ್ಕಾಗ್ಲಿ, ಮತ್ತೆ ಅವಳು ಏನೇ ಕೃಷಿ ಮಾಡೋಕ್ಕಾಗ್ಲಿ, ಮತ್ತೆ ಅವಳು ಏನು ಒಪಿನಿಯನ್ ಇದೆ ನಿರ್ಧಾರಗಳನ್ನ ಕೇಳೋ ಅಂಥದ್ದು, ಮನೇಲಿ ಪ್ರತಿಯೊಂದಕ್ಕೂ ಅವಳನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸದೃಢ ಮಹಿಳೆ ಆಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನಾವು ಮನೆ ಕೆಲಸ ಶುರು ಮಾಡಿದೀವಿ. ಒಂದು ಇಕೋ ಫ್ರೆಂಡ್ಲಿ ಹೌಸ್ ಕಟ್ಬೇಕಂತ ಪ್ಲಾನ್ ಮಾಡಿದೀವಿ. ಅದರಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಮನೆಯವರೇ ಡಿಸೈಡ್ ಮಾಡ್ಬೋದು. ಬಟ್ ಒಂದು ಬ್ರಿಕ್ಸ್ನ ತಗೊಳ್ಳೋದ್ರಿಂದ ಹಿಡಿದು ಒಂದು ಕಲ್ಲು ತರಲಿ, ಒಂದ್ಸಲ ನೋಡು ಕ್ವಾಲಿಟಿ ಎಲ್ಲಿ ತಗೊಳ್ಳೋದು, ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ತೋರಿಸಿ, ಅಂದರೆ ನೀವು ಡಿಸೈಡ್ ಮಾಡಬೇಕು, ಇದು ನೀನು ಅಲ್ವಾ ಕನಸಿನ ಮನೆ ಅಂತ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಬೇರೆಯವ್ರಿಗೆ ಹೇಳೋದಂದ್ರೆ ಹೆಣ್ಮಕ್ಳು ಸ್ವಾತಂತ್ರ್ಯ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾಳೆ, ಎಷ್ಟು ಸವಾಲು ಬಂದರೂ ನಿಭಾಯಿಸ್ತಾಳೆ, ಗೆದ್ರು ನೋಡಿ ನಿಲ್ತಾಳೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಖುಷಿ ಆಗ್ತಿದೆ ನಿಮ್ಮಿಬ್ರದ್ದು ಮಾತುಗಳು ಕೇಳಿ. ನೀವೊಂದು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಸೋಷಿಯಲ್ ಸರ್ವಿಸ್ ಕೆಲಸದಲ್ಲಿ ಇಬ್ರು ಮಾಡ್ತಾ ಇದ್ದೀರಾ. ಮತ್ತೆ ಸಮಾಜಕ್ಕೆ ಮಾತ್ರ ಹೇಳ್ಕೊಡೋ ಬದಲು ನೀವು ನಿಮ್ಮ ಮನೆಗಳಲ್ಲೂ ಅದೇ ಅಳವಡಿಸ್ಕೊಂಡು ಒಂದು ಮಾದರಿಯಾಗಿ ನಿಂತಿದ್ದೀರಾ. ತುಂಬಾ ಖುಷಿ ಆಗ್ತಿದೆ ನಿಮ್ಮಿಬ್ರನ್ನು ಭೇಟಿಯಾಗಿ. ತುಂಬಾ ಧನ್ಯವಾದಗಳು ಇಲ್ಲಿ ಬಂದು ನಿಮ್ಮ ಕಥೆಯನ್ನ ನೀವು ಹಂಚ್ಕೊಂಡಿದ್ದು. ನಿಮ್ನ ನೋಡಿ ಇದೇ ತರ ಬೇರೆಯವರು ಸ್ಫೂರ್ತಿ ತಗೊಂಡು ಅವ್ರ ಜೀವನದಲ್ಲೂ ಬದಲಾವಣೆ ಆಗ್ಬೇಕು ಅಂತ ನನ್ನ ಕನಸು, ಆಸೆ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.